ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಪೂರ್ವಜ ಕಲ್ಯಾಣ ಮಂಟಪದ ಹತ್ತಿರದ ಮಂಗಳೂರು ಕಿಚನ್ ಹೋಟೆಲ್ನ ಆವರಣದಲ್ಲಿ ಊರಬ್ಬ ಚಲನಚಿತ್ರದ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಊರಬ್ಬ ಚಲನಚಿತ್ರದ ನಾಯಕ ನಟ ನರೇಶ್ ಗೌಡ, ನಿರ್ಮಾಪಕ ಲಕ್ಕಿ ಶಂಕರ್, ಕ್ಯಾಮರಾಮನ್ KK ಕೃಷ್ಣಪ್ಪ, ಡೈರೆಕ್ಟರ್ಗಳಾದ MD ಶ್ರೀಧರ್, H ವಾಸು, ಬಾಹುಬಲಿ ಹಾಗೂ ಇನ್ನೂ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಮ್ಮದು ಊರಬ್ಬ ಅಂತ ಒಂದು ಚಿತ್ರ ಮಾಡಿದ್ದೀವಿ. ಇದೇ ತಿಂಗಳು 19ನೇ ತಾರೀಕು ಕರ್ನಾಟಕಾದ್ಯಂತ ಸುಮಾರು 100 ಥಿಯೇಟ್ರು ಹೆಚ್ಚು ರಿಲೀಸ್ ಆಗ್ತಾ ಇದೆ. ಮಾಗಡಿಲೂ ಕೂಡ ರಿಲೀಸ್ ಆಗ್ತಾ ಇದೆ. ನಮ್ಮ ನೆಲ, ನಮ್ಮ ಜಲ, ನಮ್ಮ ಭಾಷೆ, ನಮ್ಮ ಹಳ್ಳಿ ಸೊಗಡು ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ಅದರಲ್ಲಿ ಈ 19 ತಾರೀಕು ಕರ್ನಾಟಕಾದ್ಯಂತ ರಿಲೀಸ್ ಆಗ್ತಾಯಿದೆ. ದಯಮಾಡಿ ನೀವೆಲ್ಲ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊಟ್ಟ ಈಗ ನಮ್ಮ ಈ ರ್ಯಾಲಿಗೆ ಮುಖ ಕಾರಣ ಏನಂತಂದರೆ ನಮ್ಮೂರಿನ ಎಲ್ಲ ನಮ್ಮ ಸ್ನೇಹಿತರು, ಆಮೇಲೆ ರಿಲೇಟಿವ್ಸು ಎಲ್ಲ ಹೋಟೆಲ್ ಮಾಧ್ಯಮದವರು, ನಮ್ಮ ಊರಿನ ಸುಮಾರು 100ಕ್ಕೂ ಹೆಚ್ಚು ಹೋಟೆಲ್ ಇದೆ ಬೆಂಗಳೂರಲ್ಲಿ. ರಾಜಣ್ಣ ಮಿಲ್ಟ್ರಿ ಹೋಟ್ಲ್ ಅಂತ ಸುಮಾರು ಬ್ರಾಂಚಸ್ ಇದೆ. ಆಮೇಲೆ ಆದಿತ್ಯ ಹೋಟ್ಲ್ ಅಂತ ಇದೆ, ಆಮೇಲೆ ಗೌಡ್ರ ಮನೆ ಅಂತ ಇದೆ, ಪ್ರಶಾಂತ್ ಹೋಟೆಲ್ ಅಂತ ಇದೆ. ಸುಮಾರು ಹೋಟೆಲ್ಗಳು ಇದೆ ಬೆಂಗಳೂರಲ್ಲಿ. ಅವರೆಲ್ಲ ಸೇರಿಕೊಂಡು ಅಣ್ಣ ಒಂದು ನಮ್ಮೂರದ್ದು ಒಂದು ಸಿನಿಮಾ ಮಾಡಿದ್ದೀರಾ, ನಾವೆಲ್ಲ ಸೇರ್ಕೊಂಡು ಏನಾದರೂ ಒಂದು ಇದನ್ನು ಮಾಡಬೇಕು, ಪ್ರಚಾರ ಮಾಡಬೇಕು, ನಾವೆಲ್ಲ ಭಾಗಿಯಾಗ್ತೀವಿ ಅಂತೇಳಿ ಎಲ್ಲ ವಾಲಂಟ್ರಿಯಾಗಿ ಅವರೇ ಬಂದು ನಿಂತ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಎಲ್ರಿಗೂ ತುಂಬ ಧನ್ಯವಾದಗಳು ಬಂದಿದ್ದಕ್ಕೆ. ನಾನು ತುಂಬ ಸಿನಿಮಾ ಮಾಡಿ ದೊಡ್ಡದಲ್ಲ, ಬಟ್ ಇಷ್ಟೊಂದು ಸಹಕಾರ ಕೊಟ್ಟಲ್ಲ, ಅದು ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಸಿನಿಮಾ ಯಾರು ಬೇಕಾದ್ರೂ ಮಾಡ್ಬೋದು, ಬಟ್ ಸಹಕಾರ ಬೇಕು ಎಲ್ರಿಗೂ. ಹಾಗಾಗಿ ನಮ್ಮೂರಿನ ಜನ, ನಮ್ಮ ತಾಲೂಕು, ನಮ್ಮ ಇಲ್ಲಿ ಪ್ರಾಬ್ಲಮ್ ಒಂದು ಏನಾಗ್ಬಿಟ್ಟಿದೆ ಅಂದ್ಬಿಟ್ರೆ, ನಮ್ಮದು ಕುಣಿಗಲ್ ತಾಲೂಕು ಹೀಗೆ ಶೂಟಿಂಗ್ ಮಾಡಿರೋದು ಉಜ್ಜಿನಿ ಇರೋದು ಮಾಗಡಿ ಆಗ್ಬಿಟ್ಟಿದೆ. ಎಲ್ಲ ಮಾಗಡಿ ಬರೋದು. ಯಾಕಂದ್ರೆ ನಾನು ಮಾಗಡಿ ಹೋಟ್ಲು ಮಾಡೋದ್ರಿಂದ ಎಲ್ಲ ಮಾಗಡಿಯಿಂದ ಹಾಕೊಂಡ್ಬಿಟ್ರೆ ಎಲ್ಲ ಪತ್ರ ಅಲ್ಲಿ ನಮ್ಮ ಮೀಡಿಯಾ ಬೆಂಗಳೂರು ಇದರಿಂದ ಇರಲಿ, ಮಾಗಡಿ ಕುಣಿಗಲ್ಲು ಎಲ್ಲ ಒಂದೇ. ಅದೇ ನಾವು ಅಕ್ಕಪಕ್ಕದಲ್ಲಿ ಇದ್ದೀವಿ, ಅಣ್ಣ ತಮ್ಮದಿರ್ತಾರ, ಏನಿಲ್ಲ. ನೀವೆಲ್ಲ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಚಿತ್ರದಲ್ಲಿ ಈ ಚಿತ್ರಕ್ಕೆ ಡೈರೆಕ್ಷನ್ ಮಾಡಿದ ಲಕ್ಕಿ ಶಂಕರ್ ಬಂದಿದ್ದಾರೆ. ಇವರು ಮೇನ್ ನಮ್ಮ ಇದು ಮಾಡಿದ್ದಾರೆ. ಹಿರಿಯ ತುಂಬ ದರ್ಶನ್ ಸಾರ್ಗಳಾಗಿರ್ಬೋದು, ಗಣೇಶ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದಂಥ ನಮ್ಮ MD ಶ್ರೀಧರ್ ಸರ್ ಬಂದಿದ್ದಾರೆ. ತುಂಬ ದೊಡ್ಡ ಡೈರೆಕ್ಟ್ರು. ಅವರು ತುಂಬ ಸಹಕಾರ ಕೊಟ್ಟು ಈ ಸಿನಿಮಾಕ್ಕೆ ಅವರು ಕೂಡ ಎಲ್ಲ ಥರ ಪ್ರೋತ್ಸಾಹ, ಅವರು ಡೈರೆಕ್ಷನ್ ಮಾಡಿದ್ದಾರೆ. ಹಾಗೆ ಇನ್ನೊಬ್ಬ ದೊಡ್ಡ ಡೈರೆಕ್ಟರ್ ಆದಂಥ ಅವರು ಕೂಡ ದರ್ಶನ್ ಸಿನಿಮಾದ ಒಂದು 6 ಸಿನಿಮಾ ಮಾಡಿದ್ದಾರೆ. ಜಗ್ಗೇಶ್ದು ಒಂದು 8 ಸಿನಿಮಾ ಮಾಡಿದ್ದಾರೆ. H ವಾಸು ಸರ್ ಅವರು ಕೂಡ ಬಂದಿದ್ದಾರೆ. ಇವರು ಸಹಕಾರ ನಮ್ಮ ಸಿನಿಮಾಗೆ ತುಂಬ ಬೆಂಬಲ ಕೊಟ್ಟು ಮಾಡಿದ್ದಾರೆ. ಹಾಗೆ ಇನ್ನೊಬ್ಬ ಯುವ ನಿರ್ದೇಶಕರು ಬಾಹುಬಲಿ ಸರ್ ಬಂದಿದ್ದಾರೆ. ಅವರು ಕೂಡ ಸಿನಿಮಾ ಸುಮಾರು ಕಲ್ತಿದ್ದಾರೆ. ಹಾಗೆ ನಮ್ಮ ದೊಡ್ಡ ಹೆಸರಾಂತ, ಕರ್ನಾಟಕಕ್ಕೆ ಹೆಸರಾಂತ DOP ಕ್ಯಾಮ್ರಾಮ್ಯಾನ್ ಸರ್ KK ಕೃಷ್ಣಪ್ಪ ಅಂತ, ಅವ್ರನ್ನ KK ಅಂತ ಕರಿತೀವಿ. ಸುಮಾರು ದರ್ಶನ್ ಸರ್ದು ಒಂದು 15 ಸಿನಿಮಾ, ಪುನೀತ್ ಸರ್ದು ಒಂದು 10 ಸಿನಿಮಾ, ಉಪೇಂದ್ರ ಅವ್ರದ್ದು ಒಂದು 10 ಸಿನಿಮಾ, ಎಲ್ಲ ಆರ್ಟಿಸ್ಟ್ಗೂ, ಎಲ್ಲ ಕನ್ನಡ ದೊಡ್ಡ ಮೇರು ನಟ ಏನಿದ್ದಾರೆ ಅವ್ರು ಎಲ್ರಿಗೂ ಕೆಲಸ ಮಾಡಿರೋಂಥವ್ರು. ಅವರು ನಮ್ಮ ಶಕ್ತಿ. ಈ ಸಿನಿಮಾಗೆ ನಮಗೆ ಬೆನ್ನೆಲುಬು. ತುಂಬಾ ಏನೇ ಕೆಲಸ ಮಾಡಿದ್ರು ನಿಂತ್ಕೊಂಡು ಅವ್ರು ನೋಡಿ ಈಗ ಸ್ಟಿಕ್ಕರ್ ಅಂಟಿಸ್ತಾರೆ, ಆಚೆ ಬಂದು ಎಲ್ಲ ಥರನೂ ಸಪೋರ್ಟ್ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವಿಲ್ಲಿ ಒಟ್ಟಿಗೆ ಸೇರಿರೋ ಉದ್ದೇಶ, ಈ ಚಿತ್ರದ ಒಂದು ಪ್ರಮೋಷನ್ಗೋಸ್ಕರ ಒಟ್ಟಿಗೆ ಊರವರು ಎಲ್ಲರೂ ಸೇರಿ ಒಂದು 50-60 ಗಾಡಿಗಳು ಸಮೇತ ಅವರೇ ಎಲ್ಲರೂ ಪ್ರಚಾರ ಮಾಡೋಕ್ಕೆ ಬಂದಿದ್ದಾರೆ. ಅವ್ರ ಊರಿಗೆ ಹೋಗ್ತಾ ಇದ್ದೀವಿ, ಉಜ್ಜಿನಿಗೆ ಚೌಡೇಶ್ವರಿ ದೇವಿ ಪೂಜೆ ಒಂದಿದೆ, ಅಲ್ಲಿಗೆ ಹೋಗ್ತಾ ಇದ್ವಿ. ಎಲ್ಲದಕ್ಕಿಂತ ಮೂಲ ಉದ್ದೇಶ, ಈ ಚಿತ್ರ ಒಂದು ಊರ ದೇವತೆ ಚೌಡೇಶ್ವರಿ ದೇವಿ ಬಗ್ಗೆ ಒಂದು ಸಿನಿಮಾ. ಆ ಸಿನಿಮಾದಲ್ಲಿ ನಮಗೆ ಕೆಲಸ ಮಾಡೋಕ್ಕೆ ಪುಣ್ಯ ಸಿಕ್ಕಿದೆ. ಆ ದೇವಿ ಅನುಗ್ರಹದಿಂದ ನಾವುಗಳು ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ನಾವಿರ್ಬೋದು, MD ಶ್ರೀಧರ್ ಇರ್ಬೋದು, ಕೃಷ್ಣಕುಮಾರ್, ನಮ್ಮ ಬಾಹುಬಲಿ ಡೈರೆಕ್ಟ್ರು, ಮೇನ್ ಡೈರೆಕ್ಟ್ರಾಗಿ ನಮ್ಮ ಲಕ್ಕಿ ಶಂಕರ್ ಅವರು ಮಾಡಿದ್ದಾರೆ. ಅದಕ್ಕೆಲ್ಲ ಪ್ರೋತ್ಸಾಹವಾಗಿ ನಮ್ಮ ನಿರ್ಮಾಪಕರಾದ ನರೇಶ್ ಗೌಡರು, ಅದಕ್ಕಿಂತ ಹೆಚ್ಚೆಚ್ಚು ಪ್ರೋತ್ಸಾಹ ಕೊಟ್ಟವರು ಆ
ಊರಿನ ಜನ. ಯಾಕೆಂದರೆ ನಾವು ಸಿನಿಮಾ ಮಾಡಿದ್ದು ನಾರ್ಮಲ್ ಡೇಸಲ್ಲ, ನಾವು ಮಾಡಿದ್ದು ಊರ ಹಬ್ಬ ನಡೆಯುವಂಥ ಸಂದರ್ಭದಲ್ಲೇ ಆ ದಿನಗಳಲ್ಲಿ ಆ ಮನೇಲಿ ಪ್ರತಿಯೊಬ್ಬರು ಅವ್ರ ಮನೆಗೆ ಬಂದಂಥ ನೆಂಟರುಗಳನ್ನೆಲ್ಲ ಅವರು ಕನ್ವಿನ್ಸ್ ಮಾಡಿ ನಮಗೆ ಅನುಕೂಲವಾಗಿ ಶೂಟಿಂಗ್ ಮಾಡೋಕ್ಕಿರ್ಬೋದು, ನಾವೆಲ್ಲ ಕೆಲಸ ಮಾಡೋರಿಗೆ ಊಟ, ಜ್ಯೂಸು, ತಿಂಡಿ, ಕಲಾವಿದರಿಗೆ ಇಟ್ಕೊಳ್ಳೋಕ್ಕೆ ಜಾಗ, ಪಕ್ಕದವ್ರು ಯಾರು ತೊಂದರೆ ಕೊಡ್ದಂಗೆ ನಮಗೆ ಕೆಲಸ ಮಾಡೋಕ್ಕೆ ಒಟ್ಟು ನಮ್ಮನ್ನು ಸಹಕಾರ ಮಾಡಿದ ನಾವು ಊರಿನ ಜನಗಳಿಗೆ ಕೃತಜ್ಞೆ ಹೇಳ್ತಾ, ಈ ಸಿನಿಮಾ ದೇವಿ ಸಿನಿಮಾ ಆಗಿರೋದ್ರಿಂದ ನಿಮ್ಮೆಲ್ಲ ಪ್ರೋತ್ಸಾಹ ಆಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದು ಊರ ಹಬ್ಬ ಸಿನಿಮಾ ನನಗೆ ತುಂಬ ಇಷ್ಟ ಆಗಿದ್ದು ಆ ಊರಿಗೆ ಬಂದು ಚೌಡೇಶ್ವರಿ ದರ್ಶನ ಮಾಡಿದ್ಮೇಲೆ. ಇದನ್ನ ಜೊತೆಯಲ್ಲಿ ನಮ್ಮ ನರೇಶ್ ಗೌಡರು, ಲಕ್ಕಿ ಶಂಕರು ಇಲ್ಲ ನಿಮ್ಮ ಜೊತೆಲಿ ವರ್ಕ್ ಮಾಡಿ ಅಂತ ಕೇಳಿದ ತಕ್ಷಣ ನನಗೆ ಆ ದೇವಿ ಸಿನಿಮಾ ಅಂದ ತಕ್ಷಣ ನಾನು ಏನು ಬೇಕಾದರೂ ಓಕೆ ನಿಮ್ಮ ಜೊತೆ ಇರ್ತೀನಿ. ಯಾಕೆಂದರೆ ಮೊದಲಿಂದ ನಾವು ಜೊತೆಲೇ ಇರ್ತೀವಿ ಜೊತೆಲೆ. ಬಟ್ ಹಬ್ಬದಕ್ಕೋಸ್ಕರ ಈ ಊರಹಬ್ಬ ಕೆಲಸ ಮಾಡಬೇಕು ಅಂತ ಒಪ್ಕೊಂಡು ಜೊತೆಲೇ ನಾವು ಅವ್ರ ಜೊತೆ ಕೂಡ ಇದ್ದು ವರ್ಕ್ ಮಾಡಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಇದು ಈ ಸಿನಿಮಾದ ನಿರ್ಮಾಪಕರು ನರೇಶ್ ಗೌಡರು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಊರಿನ ಜನಗಳು ಅಂತ ಹೇಳ್ಬೋದು. ಯಾಕೆಂದರೆ ಚೌಡೇಶ್ವರಿ ಹೆಸರಿನಲ್ಲಿ ಇವರು ಎಲ್ಲರೂ ಸಿನಿಮಾ ಮಾಡಿರೋದು ಗೊತ್ತಾದ್ಮೇಲೆ ಎಲ್ಲರೂ ಒಂದಾಗಿ ಬಂದಿದ್ದಾರೆ. ಈಗ ನೋಡಿ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಹೋಟ್ಲು ಮಾಧ್ಯಮದವರೆಲ್ಲ ಇವತ್ತು ಇಲ್ಲಿ ಸೇರಿ ಬಂದಿದ್ದಾರೆ ಅಂದರೆ ಆ ದೇವ್ರ ಮೇಲೆ ಇರೋ ಕೃಪೆಯಿಂದ ಬಂದಿದ್ದಾರೆ ಅಂತ ನನ್ನ ಅನಿಸೋಕ್ಕೆ. ಯಾಕೆಂದರೆ ಚೌಡೇಶ್ವರಿ ಮಹಿಮೆ ಇದೆ. ಯಾಕೆಂದರೆ ಯಾರು ಈಗ ಕರೆದ ತಕ್ಷಣ ಈಗ ಅಷ್ಟು ಜನ ಬರಲ್ಲ, ಆ ದೇವ್ರ ಮಹಿಮೆಯಿಂದಲೇ ಇಲ್ಲಿ ಬಂದಿದ್ದಾರೆ. ಆ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಈ ಊರು ಜನ ತಪ್ಪದೆ ಈ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಸರ್ ಹೇಳ್ದಂಗೆ ಇದು ದೇವಿಯ ಕೃಪೆ, ಆಶೀರ್ವಾದ. ನಾವು ಎಷ್ಟು ಜನ ಸೇರಿದ್ದೀವಿ ಅಂತ ಹೇಳಿದ್ರೆ ಇದು ದೇವಿನೇ ನಮಗೆ ಅನುಕರಿಸಿರೋದು. ಸೊ 19ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಊರಹಬ್ಬ. ಆಲ್ರೆಡಿ ಟ್ರೈಲರ್ ತುಂಬ ಹಿಟ್ಟಾಗಿದೆ, ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಯಾರು ಒಬ್ಬರು ನೆಗೆಟಿವ್ ಕಮೆಂಟ್ಸ್ ಕೊಟ್ಟಿಲ್ಲ, ಪಾಸಿಟಿವ್ ಕಮೆಂಟ್ಸೇ ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಟಾಗಿ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿದಾಗ ಇನ್ನೂ ಇಷ್ಟ ಆಗುತ್ತೆ. ಅದರಲ್ಲೂ ನಮ್ಮ ಈ ಭಾಗದ ಮಾಗಡಿ, ಕುಣಗಲ್ಲು, ಉಜ್ಜಿನಿ ಇದ್ರದ್ದು ಒಂದು ಕತೆ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಸಹಕಾರ, ಪ್ರೋತ್ಸಾಹ ತುಂಬ ಇರಬೇಕು. ಫಸ್ಟ್ ಇಲ್ಲಿರೋ ಜನ ಇದನ್ನು ಪ್ರೋತ್ಸಾಹ ಮಾಡಿ ಸೂಪರ್ ಹಿಟ್ ಮಾಡಬೇಕು. ಆಮೇಲೆ ಅದನ್ನ ನೋಡಿ ಬೇರೆ ಕಡೆ ಬರ್ತಾರೆ. ಇದು ಕರ್ನಾಟಕ ಫುಲ್ ದೇಶಾದ್ಯಂತ ಸಿನಿಮಾ ನೋಡೋ ಥರ ಮಾಡೋ ಜವಾಬ್ದಾರಿ ನಿಮಗೆ, ಆಗ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇದರಲ್ಲಿ ಮುಖ್ಯ ಪಾತ್ರದಲ್ಲಿ ನಮ್ಮ ನಿರ್ಮಾಪಕರಾದ ನರೇಶ್ ಗೌಡರು, ತನಿಷಾ ಕುಪ್ಪಾಂಡೆ, ಮಿತ್ರ, ದೊಡ್ಡಣ್ಣ, ಬಿರಾದರು, ಅರವಿಂದ್ ಅವರು, ಹೀಗೆ ಒಂದು 35 ಜನ ಕಲಾವಿದರುಗಳಿದ್ದಾರೆ. ಎಲ್ಲರೂ ಟೆಕ್ನಿಷಿಯನ್ಸ್ ಆಗಲಿ, ಆರ್ಟಿಸ್ಟ್ ಆಗಲಿ, ಈ ಸಿನಿಮಾ ಮಾಡೋದಕ್ಕೆ ಒಂದು ದೇವಿ ಕೃಪೆ, ಇನ್ನೊಂದು ನಮ್ಮ ನರೇಶ್ ಗೌಡರವರ ಪ್ರೀತಿ, ಸ್ನೇಹ, ಇದಕ್ಕೆ ಮಣಿದು ಈ ಚಿತ್ರ ರೆಡಿಯಾಗಿದೆ. ಏನೇ ಬಂದ್ರೂ ಇದು ಅವ್ರ ಕ್ರೆಡಿಟು. ಅವ್ರಿಗೆ ಏನಂತ ಹೇಳಿದ್ರೆ ಊರ ಮೇಲಿರೋ ಪ್ರೀತಿ, ಊರ ಜನಗಳ ಮೇಲಿರೋ ಪ್ರೀತಿ. ಸೊ ಎಲ್ಲರ ಕೃಪೆ ಈ ಸಿನಿಮಾ ಆಗಿದೆ. ಊರಹಬ್ಬ ನಮ್ದಲ್ಲ, ನಿಮ್ಮದು. ಈ ಹಬ್ಬನ ಊರಲ್ಲಿ ಹೆಂಗೆ ಹಬ್ಬ ಚೆನ್ನಾಗಿ ಮಾಡ್ತೀರೋ ಅದೇ ಥರ ಈ ಸಿನಿಮಾನು ಚೆನ್ನಾಗಿ ಹಿಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ. ಸರ್ ಈಗ ಏನಾಗಿದೆ, ಊರಹಬ್ಬ ಅಂದ ತಕ್ಷಣ ನೀವೇ ನೋಡ್ತೀವಿ, ನಾವು ಮೊದಲು ಈಗ ನಮ್ಮ ಅಪ್ಪನ ಕಾಲದಲ್ಲಿ, ತಾತನ ಕಾಲದಲ್ಲಿ ಹೋದಾಗ ನೆಂಟರುಗಳು ಎಲ್ಲ ಸೇರ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಒಂದು ಹಬ್ಬದ ವಾತಾವರಣನೇ ತುಂಬ ಚೆನ್ನಾಗಿತ್ತು. ಬಟ್ ಇವತ್ತು ಏನಾಗಿದೆ, ಇದೊಂಥರ ಪಾರ್ಟಿ ಥರ ಆಗ್ಬಿಟ್ಟಿದೆ. ಬರ್ತಾ ಇದ್ದಂಗೆ ಫಿಕ್ಸ್ ಆಗಿದೆ. ತಪ್ಪಲ್ಲ, ಆ್ಯಕ್ಚುಲಿ ಮಾಡಬೇಕು. ಬಟ್ ಅಲ್ಲಿರೋ ಮೂಲ ಸ್ಥಾನಗಳು, ಈಗ ಮಾಗಡಿ, ಕುಣಿಗಲ್ಲು, ಉಜ್ಜಿನಿ, ರಾಮನಗರ, ನಾಗಮಂಗಲ ತಗೊಂಡ್ರೆ ನಿಮ್ಗೆ ಎಂಥ ಅದ್ಭುತವಾದ ಸ್ಥಳಗಳಿದೆ, ದೇವಸ್ಥಾನಗಳಿದೆ, ದೇವ್ರ ಪವಾಡಗಳಿದೆ. ಬಟ್ ನಾವೇನು ಫೋಕಸ್ ಮಾಡ್ತೀವಿ, ಊರಹಬ್ಬ ಇದ್ದಾಗ ಮಾತ್ರ ಬರ್ತೀವಿ, ಬೇರೆ ಟೈಮಲ್ಲಿ ಬರೋಲ್ಲ. ಸೊ ಇದನ್ನೆಲ್ಲ ತೋರಿಸ್ಬೇಕು ಅಂದರೆ ಈ ಸೊಗಡನ್ನ ನ್ಯೂ ಜನ್ರೇಷನ್ಗೆ ನಾವು ಇದನ್ನು ತೋರಿಸ್ಬೇಕು, ಪಿಕ್ಚರ್ ಮಾಡ್ಬೇಕು. ಇದನ್ನು ಪಿಕ್ಚರ್ ಮುಖಾಂತರ ತೋರಿಸ್ಬೋದು. ಅದೇ ತುಂಬ ದೊಡ್ಡ ವಿಶೇಷ ಇದೆ ಆ್ಯಕ್ಚುಲಿ. ಉಜ್ಜಿನಿ ದೇವಿದು ಶಕ್ತಿ ಎಲ್ಲ ಇಲ್ಲಿರೋರು ಗೊತ್ತು. ಆ್ಯಕ್ಚುಲಿ ಹೊರಗಡೆಯಿಂದ ಸುಮಾರು ಜನ ಇದ್ದಾರೆ, ಲಕ್ಷಾಂತರ ಭಕ್ತರು. ಆದರೆ ಇನ್ನು ದೇಶದಂತ ಗೊತ್ತಾಗಲಿ ಅಲ್ವಾ, ದೇವಿ ಕೃಪೆ ಮಾಡಿಸ್ಬೇಕು, ಅದೇ ವಿಶೇಷ. ನಿಮಗೆ ಮೂಲ ಉಜ್ಜಿನಿ ಚೌಡಮ್ಮ ಜನಪದ ದೈವ. ಹೌದು. ಜನಪದ ಕಥನ ಕಾವ್ಯವನ್ನು ಒಳಗೊಂಡಿದೆಯೋ ಅಥವಾ ಆಧುನಿಕವಾಗಿ ಧಾರ್ಮಿಕವಾಗಿ ಭಕ್ತಿಯನ್ನು ತುಂಬಿದ್ದೀರಾ? ಸರ್ ಎಲ್ಲನೂ ಇದೆ ಸರ್. ಈಗ ನಾನು ಮೂಲ ಬಂದ್ಬಿಟ್ಟು ನಾನು ಜಾನಪದದಲ್ಲಿ ತುಂಬ ಕೆಲಸ ಮಾಡಿದ್ದೀನಿ ಸರ್. ಈಚೆ ಬೋರ್ಲಿಂಗ್, ಶ್ರೀನಿವಾಸ ಸಿಂಗ್ ಮತ್ತು ಈ ಥರ ಎಲ್ಲ ಅನೇಕ ಪ್ರೋಗ್ರಾಮ್ಗಳು ನಾನು ಒಂದು 15 ವರ್ಷದಿಂದ ಮಾಡಿದ್ದೀನಿ ಸರ್ಕಾರಕ್ಕೆ, ದೂರದರ್ಶನಕ್ಕೆಲ್ಲ. ಅದರಲ್ಲೂ ಇದು ಬಂದು ಜಾನಪದದಿರ್ಬೋದು, ಬಟ್ ಆಧುನಿಕವಾಗ್ಲೂ ನಾವು ತಗೊಂಡಿದ್ದೀವಿ ಸರ್. ಈಗ ಏನು ಮಾಡಿದ್ದೀವಿ, ಈ ಎಲ್ಲ ಕಡೆ ಊರಹಬ್ಬಗಳಲ್ಲಿ ಏನು ನಡೆಯುತ್ತೋ ಅದನ್ನು ಇಲ್ಲಿ ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ. ಒಳ್ಳೆತನದ್ದು ಹಳೆಯದನ್ನು ಉಳಿಸ್ಕೊಂಡು ಹೊಸತನ ತಂದಿದ್ದೀರೋ ಅಥವಾ ಹಳೆಯದು ಬಂದು ನಮ್ಗೆ ಹಿಸ್ಟ್ರಿ ಹೇಳುತ್ತೆ ಸರ್. ಆ್ಯಕ್ಚುಲಿ ನಾವು ಅದನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ. ಅಲ್ಲಿ ಏನು ಸತ್ಯ ಇದೆಯೋ ಅದನ್ನು ಸತ್ಯನೇ ಹೇಳ್ತೀವಿ. ಈಗಿನ ಜನ್ರೇಷನ್ನು ಹೆಂಗೆ ಅದನ್ನು ಅಳವಡಿಸ್ಕೋಬೇಕು, ಹೆಂಗೆ ಹೋಗ್ಬೇಕು ಅನ್ನೋದನ್ನು ಆಧುನಿಕತೆ ಒಂದು ಸ್ಕ್ರೀನ್ ಪ್ಲೇ ಇಟ್ಕೊಂಡಿದ್ದೀವಿ ಸರ್. ಇದು 10ನೇ ಚಿತ್ರ ನಂದಿದೆ. ನಿಮ್ಮ ಸಿನಿಮಾವನ್ನು, ಊರಹಬ್ಬ ಸಿನಿಮಾವನ್ನು ಪ್ರೇಕ್ಷಕರು ಯಾವ ಉದ್ದೇಶ ಇಟ್ಕೊಂಡು ನೋಡಬೇಕು?
ಸರ್ ಅದೇ ಹೇಳಿದ್ನಲ್ಲ ಸರ್, ಈಗ ಬರೋ ಈಗ ಸುಮಾರು ಸಿನಿಮಾಗಳು ಬರ್ತಾ ಇದೆ ಸರ್. ನಾನು ಎಲ್ಲ ಸಿನಿಮಾನು ಚೆನ್ನಾಗಿಲ್ಲ ಅಂತ ಹೇಳಕ್ ಬರಲ್ಲ, ಎಲ್ಲ ಸಿನಿಮಾನು ಒಳ್ಳೆ ಸಿನಿಮಾನೇ. ಬಟ್ ನಮ್ಮ ಮಣ್ಣಿನ ಸೊಗಡು, ಈಗಾಗಲೇ ನಮ್ಮ ನಿರ್ಮಾಪಕರು ಹೇಳ್ದಂಗೆ ನಮ್ಮ ಊರ ಬಗ್ಗೆ ಪ್ರೀತಿ, ನಮ್ಮ ಸೊಗಡು, ನಮ್ಮ ಕಲಾಚಾರಗಳು, ನಮ್ದು ಏನಿದೆಯಲ್ಲ ಸರ್, ಇದನ್ನು ಉಳಿಸ್ಕೊಂಡು ಹೋಗ್ಬೇಕು ಸಂಸ್ಕೃತಿಗಳು. ಸೊ ಇದು ತುಂಬ ವಿಶೇಷತೆ. ನೆಕ್ಸ್ಟ್ ಬರೋ ಜನ್ರೇಷನ್ ಎಲ್ಲ ಮೊಬೈಲಿಗೆ ಬಂದ್ಬಿಟ್ಟವ್ರೆ ಸರ್. ಇವತ್ತು ಬರೀ ಸೋಷಿಯಲ್ ಮೀಡಿಯಾದಿಂದ ಎಜುಕೇಷನ್ ಅಲ್ಲ, ನಾವು ಭಾಗವಹಿಸ್ಬೇಕು, ಊರಿಗೆ ಬರಬೇಕು, ಹಳ್ಳಿ ಸೊಗಡು, ಹಳ್ಳಿ ಸಂಸ್ಕೃತಿ ಇದನ್ನೆಲ್ಲ ಕಲಿಸ್ಬೇಕು, ನಮ್ಮ ಮಕ್ಕಳಿಗೆ ಕಲಿಸ್ಬೇಕು, ಇದನ್ನು ಉಳಿಸ್ಕೊಂಡು ಹೋಗ್ಬೇಕು ಅಲ್ವಾ ಸರ್. ಅದಕ್ಕೋಸ್ಕರ ಈ ಥರ ಒಂದು ಪಿಕ್ಚರ್ ಡೆಫಿನೆಟ್ ಆಗಿ ಬೇಕು ಅಂತೇಳಿ ನಮಗೂ ಅನಿಸುತ್ತೆ ಸರ್. ಸೊ ಭೂಮಿ ಪುತ್ರರಾದಂಥ ಅನ್ನದಾತ ರೈತರ ಪರಂಪರೆಯನ್ನು ಒಳಗೊಂಡಿದೆಯಾ? ಖಂಡಿತವಾಗ್ಲೂ ಸರ್. ಇದು ರೈತರಿದ್ರೇ ಊರಬ್ಬ ಮಾಡೋಕ್ಕಾಗೋದಲ್ವಾ ಸರ್. ಆ್ಯಕ್ಚುಲಿ ಖಂಡಿತವಾಗ್ಲೂ ಇಲ್ಲಿಂದ ಎಲ್ಲೇ ಹೋದ್ರೂ ಕೂಡ ಏನೇ ದೊಡ್ಡ, ಇವಾಗ ನೋಡಿ ಇಷ್ಟು ಜನ ಬಂದಿದ್ದಾರೆ, ಬಟ್ ಒಂದು ದಿವಸ ಅವರೆಲ್ಲ ರೈತರಿರ್ತಾನೆ. ರೈತರಿದ್ರೇ ದೇಶ ಸರ್. ರೈತರಿಲ್ಲದೆ ನಾವು ಬದುಕಕ್ಕೆ ಆಗಲ್ಲ, ಅನ್ನ ಎಲ್ಲಿ ಸಿಗುತ್ತೆ ಸರ್. ಊರಬ್ಬ ಚಿತ್ರ ಅಂದ್ರೆ ಒಂದು ವಿಶೇಷತೆ ಇದೆ. ಅವರು ನಮ್ಮ ನರೇಶ್ ಅವರು ಹೇಳ್ದಂಗೆ, ನಾವು ಊರಬ್ಬ ನೋಡಕ್ಕೆ ಹೋದವರು ಒಂದು 2-3 ವರ್ಷ, 10 ವರ್ಷದಿಂದ ನಾವು ಆ ಜಾತ್ರೆಗೆ ಹೋಗ್ತೀವಿ, ಬರ್ತೀವಿ, ಎಲ್ಲ ಮಾಡಿದ್ವಿ. ಒಂದು ದಿವಸ ಕೂತ್ಕೊಂಡು ಇದನ್ನು ಒಂದು ಚಿತ್ರೀಕರಣ ಮಾಡೋಣ ಅಂತ ಡಿಸೈಡ್ ಮಾಡಿ ತುಂಬ ಶಾರ್ಟ್ ಪೀರಿಯಡಲ್ಲಿ ಒಂದು ಸಿನಿಮಾ ಮಾಡೋಕ್ಕೆ ಹೋಗಿ ಒಂದು ವಾರ ಕತೆ ರೆಡಿ ಮಾಡಿದ್ರು ಲಕ್ಕಿಶಂಕರ್. ಅದಾದ್ರೆ ಅದಕ್ಕೊಂದು 4 ಜನ ಡೈರೆಕ್ಟರ್ ಬೇಕಂತ ಒಂದು ಟೀಮ್ ಮಾಡ್ಕೊಂಡು ಎಲ್ಲ ಮಾಡಿರೋ ಸಿನಿಮಾ ಅದು. ಎಲ್ಲದಕ್ಕಿಂತ ಮೊದಲನೇದಾಗಿ ನಾನು ಇಲ್ಲಿ ಬಂದಿರುವ ಈ ಹೋಟ್ಲ್ ಉದ್ಯಮಿಗಳು ಎಷ್ಟು ಜನ ಇದ್ದಾರೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಕೊಡ್ತೀನಿ. ಯಾಕಂದ್ರೆ ಅವ್ರಿಗೆ ಒಂದು ಸತಿ ಒಂದು ಹೋಟ್ಲಲ್ಲಿ ನಾವು ಒಂದು ಸಾಂಗ್ ತೋರಿಸಿದ್ವಿ, ಅದನ್ನು ನೋಡಿದ ತಕ್ಷಣ ಅವರೆಲ್ಲ ಅಷ್ಟು ಖುಷಿಯಾಗಿ ಈಗ ಅವರೇ ಆ ಊರಬ್ಬ ನಮ್ಮ ಊರನ್ನ ನೀವು ಇಷ್ಟು ತೋರಿಸಿದೆ ಅಂದ್ರೆ ನಾವು ಅದಕ್ಕೆ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಇವತ್ತು ಎಲ್ಲ ಹೋಟ್ಲ್ ಓನರ್ಸು ಒಂದು 60 ಕಾರ್ ಹತ್ರ ನೀವು ನೋಡಿದ್ರೆ ಆಚೆ ನೋಡ್ಬೋದು, ಅವರೇ ಜೊತೆಯಲ್ಲಿ ಬಂದು ಇವತ್ತು ನಮ್ಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ. ಅದೇ ನಮಗಿದು ಒಂದು ದೊಡ್ಡ ಶಕ್ತಿ ಅನ್ಕೊಳ್ತೀವಿ, ಒಂದು ಮುಖ್ಯ ಕಾರಣವಾಗಿ. ಈ ಸಿನಿಮಾ ನಮ್ಮ ಡೈರೆಕ್ಟರ್ ಹೇಳಿದಂಗೆ ಖಂಡಿತವಾಗ್ಲೂ ಇದು ಒಂದು ಬೇರೆ ರೀತಿ ಸಿನಿಮಾನೇ ಮಾಡಿದ್ದೀವಿ. ಒಂದೆಲ್ಲ ದಿಗ್ಗಜರುಗಳು ಈಗ ಇವರು ಒಂದು 10 ಸಿನಿಮಾ 20 ಸಿನಿಮಾ ಮಾಡಿದ್ದಾರೆ, ಇವರು ದೊಡ್ಡ ಸಿನಿಮಾ ಮಾಡಿದ್ದೀವಿ, ನಾವು ಮಾಡಿದ್ವಿ, ಎಲ್ಲ ಮಾಡಿದ್ರೆ ಇದು ಒಂದು ದೇವಿ ಕೃಪೆ ಅಂತ ಹೇಳಿದ್ರೆ ಅದನ್ನ 100% ಇದು ಈ ಒಂದು ದೇವಿ ಶಕ್ತಿ ಎಲ್ಲರಿಗೂ ಸಿಕ್ಕಲಿ, ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಕೇಳ್ಬಿಟ್ಟು ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಬಿಟ್ಟು ಥ್ಯಾಂಕ್ ಯು ವೆರಿ ಮಚ್. ಛಾಯಾಗ್ರಾಹಕರಾಗಿ ಚೌಡಮ್ಮನ ಹಳೆಯ ಅಲ್ಲಿರ್ತಕ್ಕಂಥ ಶಾಸನಗಳು, ವೀರಗಲ್ಲುಗಳು, ಭಿತ್ತಿಚಿತ್ರಗಳು, ಕಾಷ್ಟಶಿಲ್ಪಗಳು ಏನಾದರೂ ತಗೊಂಡಿದ್ದೀರಾ ಚಿತ್ರದಲ್ಲಿ? ಎಲ್ಲರೂ ಅದೇ ಹೇಳಿದಾರಲ್ಲ, ಆ ಥರ ಎಲ್ಲ ವಿಶೇಷಗಳು ತೊಗೊಂಡು ಮಾಡಿರೋ ಸಿನಿಮಾ ಇದು. ನೀವು ನೋಡಿದ್ರೆ ನಿಮ್ಗೆ 100% ಖುಷಿ ಆಗುತ್ತೆ, ನೋಡಿ ನಮ್ಗೆ ಸಪೋರ್ಟ್ ಮಾಡಿ. 800 ವರ್ಷ ಇತಿಹಾಸ ಇದೆ ಸರ್ ಉಜ್ಜಿನಿ ಚೌಡೇಶ್ವರಿಗೆ, ಅದು ಶಾಸನ ಕಲ್ಲಿದೆ. ಅದನ್ನ ಎಲ್ಲ ಥರನೂ ಇಲ್ಲಿ ನಮ್ಮಲ್ಲಿ ಮೂಲ ಇರೋದೇನೆಂದರೆ ದಲಿತರು ಒಂದು 6 ಜನ ಜನವರ ಹಾಕೊಂಡು ಬ್ರಾಹ್ಮಣರಾಗ್ತಾರೆ ಊರ್ಲಿ. ಎಸ್ ಸರ್. ನಮ್ಮೂರಲ್ಲಿ ಜಾತಿ ಭೇದ ಇಲ್ಲ, ಯಾಕೆ ಆಗ್ತಾರೆ ಅನ್ನೋದೊಂದು ಇದನ್ನ ಇಟ್ಟಿದ್ದೀವಿ ಸರ್, ಟ್ವಿಸ್ಟ್ ಇದೆ, ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ. ಅದ್ರಲ್ಲಿ ನಮ್ಮೂರಲ್ಲಿ ಮುಸ್ಲಿಮ್ಸ್ ಇಲ್ಲ, ಬಾಬಾಯಿನ ಕೊಂಡ ಅಂತ ಮಾಡ್ತೀವಿ ಅವ್ರಿಗೋಸ್ಕರ. ಮಡಿವಾಳರು ಮುಸ್ಲಿಮ್ಸ್ ವೇಷ ಹಾಕೊಂಡು ಒಂದು ಆಚರಣೆ ಮಾಡ್ತಾರೆ. ಎಲ್ಲ ಥರ ನಮ್ಮೂರಲ್ಲಿ ಎಲ್ಲ ಥರ ಜಾತಿ ಇದ್ದಾರೆ, ಆದರೆ ಬಟ್ ಎಲ್ಲರೂ ಅಣ್ಣ ತಮ್ಮದಿ ಥರ ಬದುಕ್ತಾ ಇದ್ದಾರೆ. ನಮ್ಮ ದೇವಸ್ಥಾನಕ್ಕೆ ಯಾರು ಒಳಗಡೆ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು, ಬಟ್ ಬೇರೆ ದೇವಸ್ಥಾನಕ್ಕೆ ಬಿಡಲ್ಲ. ನಮ್ಮಲ್ಲಿ ಜಾತಿ ಭೇದ ಇಲ್ಲ. ನಮ್ಮ ಚೌಡೇಶ್ವರಿ ದೇವಸ್ಥಾನಕ್ಕಾಗಲಿ, ನಮ್ಮ ಊರಿಗೆ ಆಚರಣೆಗಾಗಲಿ ಇದೆಲ್ಲ ಎಲ್ಲ ಥರ ಎಲ್ಲ ಜನನೂ ಇದು ಮಾಡಿಕೊಂಡು ಇದನ್ನು ಮಾಡಿದ್ದೀವಿ ಸರ್. ಇದನ್ನು ಸಿನಿಮಾ ಮಾಡಿದ್ದೀವಿ. ದಯಮಾಡಿ ನಿಮ್ಮ ಸಪೋರ್ಟ್ ಬೇಕು. ಎಲ್ಲ ನಿಮ್ಮ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಊರಬ್ಬ ಉಜ್ಜನಿ ಚೌಡೇಶ್ವರಿ ತಾಯಿಯ ಇತಿಹಾಸನ ಎಲ್ರಿಗೂ ಗೊತ್ತಾಗಲಿ ಅಂತ ನಮ್ಮ ನರೇಶ್ ಗೌಡರು ಈ ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗೆಯೇ ಇವರಲ್ಲಿ ದೊಡ್ಡ ಆರ್ಟಿಸ್ಟ್ಗಳು, ಕಲಾವಿದರು ತುಂಬ ಜನ ಇದ್ದಾರೆ. ನಾವೇನು 2-3 ವರ್ಷದಿಂದ ಸತತವಾಗಿ ಮಾಡ್ತಾ ಇದ್ವಿ. ಯಾಕಂದರೆ ಏನೋ ಸ್ವಲ್ಪ ತಪ್ಪಾದ್ರೂ ಅದು ಇತಿಹಾಸ ಇದೆ, ಸುಮ್ಮನೆ ಏನೇನೋ ಮಾಡೋಕ್ಕಾಗಲ್ಲ ಸರ್. ಸೊ ಹೀಗಾಗಿ ನಾವು 2-3 ವರ್ಷನೂ ಕಾದು ಸಿನಿಮಾನ ಮಾಡಿದ್ದೀವಿ. ಇದ್ರ ಜೊತೆಗೆ ಊರಬ್ಬ ಅಂದ ತಕ್ಷಣ ಬೇರೆನೇ ಅನ್ಕೋತಾರೆ, ಫೋನ್ ಮಾಡಿ ಕರೆದ್ಬಿಟ್ಟು ಬಾರ ಮಗ ಹಂಗೆ ಬಾಗ್ರು ಹಂಗೆ ಹಿಂಗೆ ಅಂತಾರೆ. ಬಟ್ ಈ ಊರಬ್ಬದಲ್ಲಿ ಏನೇನು ನಡೆಯುತ್ತೆ, ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಪ್ರೀತಿ ಇರುತ್ತೆ, ಒಂದು ಸ್ಯಾಕ್ರಿಫೈಸ್ ಇರುತ್ತೆ, ಮತ್ತೊಂದು ಮನೆಯಲ್ಲಿ ಏನೇನೋ ಪ್ರಾಬ್ಲಮ್ ಇರ್ತವೆ. ಆ ಪ್ರಾಬ್ಲಮ್ಗಳ ಜೊತೆಗೆ ಊರಬ್ಬದ ಆ ದೇವಿ ಇತಿಹಾಸನ ಇದರಲ್ಲಿ ತೋರಿಸಿದ್ವಿ. ದಯವಿಟ್ಟು ನೀವೆಲ್ಲರೂ ಸಹಕರಿಸಿ. 19ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಗಳ ಸಹಕಾರ, ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು. ಚಿತ್ರಕಥೆ ಕತೆ ಎಲ್ಲ ಸೇರ್ಕೊಂಡು ಮಾಡಿದ್ವಿ. ಮೇಯ್ನು ಬಂದು ಲಕ್ಕಿಶಂಕರ್ ಅವರು ಜೊತೆಲಿ ಕೂತ್ಕೊಂಡು ನಮ್ಮೂರ ಇತಿಹಾಸ ಒಂದು 2 PhD ಮಾಡಿದ್ದಾರೆ ಅದರಲ್ಲಿ. ನಮ್ಮೂರಿನ ಅವರಾದಂಥ ಅಪ್ಪಾಜಿ ಗೌಡರು ಮತ್ತು ನಮ್ಮ ಈಚಿ ಬೋರ್ಲಿಂಗಯ್ಯ ಸರ್ ಅಂತ, ಅವರು ಹಂಪಿ ಯೂನಿವರ್ಸಿಟಿ ಕುಲಪತಿಗಳಾಗಿದ್ರು. ಅವರು ಈಗ ಜನಪದ ಅಕಾಡೆಮಿ ಅಧ್ಯಕ್ಷರು ಕೂಡ ಇದ್ದಾರೆ. ನಿರ್ಸಾಲಿ ಪುಡಸ್ವಾಮಿ ಅವರಂತ ಜನಪದ ಅಕಾಡೆಮಿಲಿ. ಮತ್ತು 8 ಜನಪದ ಹಾಡು ಹಾಕಿದ್ದೀವಿ ಸರ್ ಈ ಸಿನಿಮಾದಲ್ಲಿ. ಪ್ಯೂರ್ಲಿ ಜನಪದ ಹಾಡು. ಆದರೆ ಜಾನಪದ ಗಂಗಾ ಮತ್ತು ನಂಜಪ್ಪ ಅಂತ ಇದ್ದಾರೆ, ಅವರು ಡಾಕ್ಟರೇಟ್ ತೊಗೊಂಡಿದ್ದಾರೆ. ಅವ್ರ ಕೈಲೇ ಆಕ್ಟ್ ಮಾಡಿಸಿ ಹಾಡಿಸಿದ್ದೀವಿ.
ಇವತ್ತು ನಮ್ಮೂರಲ್ಲಿ ಈಗ ದೇವಸ್ಥಾನದ ಪೂಜೆ ಮಾಡಿ ಒಂದು ಸಾಂಗ್ಸ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ನಾಳೆ ಒಂದು ಮೈಸೂರಲ್ಲಿ ಪ್ರೆಸ್ ಮೀಟ್ ಇದೆ, ಅಲ್ಲೂ ಕೂಡ ಒಂದು ಸಾಂಗ್ ಬಿಡುಗಡೆ ಮಾಡ್ತಾ ಇದ್ದೀವಿ. ಒಂದು ಪ್ರಚಾರ ಈ ಮಟ್ಟಕ್ಕೆ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸರ್. ಎಲ್ಲ ಇವರ ನಮ್ಮ ಸಹಕಾರ ಏನು ಬಂದಿದ್ದಾರೆ, ನಮ್ಮ ಊರಿನ ಎಲ್ಲ ನಮ್ಮ ಗ್ರಾಮದಿಂದ ಎಲ್ಲ ಏನು ಬಂದಿದ್ದಾರೆ, ಇಷ್ಟು ಜನ ಒಂದು 60-70 100 ಕಾರುವರೆಗೂ ಕೂಡ ಹಾಕಿದ್ದೀವಿ. ಇವತ್ತು ಒಂದು 60-70 ಕಾರು ಅಲ್ಲಿ ಎಲ್ಲ ದೇವಸ್ಥಾನ ಹತ್ರ ಇದ್ದಾರೆ. ಅವರೆಲ್ಲರೂ ಚುರುವಣೆ ಇರ್ಬೇಕು. ನಾನು ಮೊದಲಾಗಿ, ಯಾಕಂದರೆ ದುಡ್ಡೇ ಯಾರು ಬೇಕಾದ್ರೆ ಹಾಕ್ಬೋದು, ಸಿನಿಮಾ ತೆಗಿಬೋದು, ಬಟ್ ಸಪೋರ್ಟ್ ಬೇಕಲ್ಲ. ಆ ಸಪೋರ್ಟ್ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಇನ್ನೂ ಹೆಚ್ಚೆಚ್ಚಾಗಿ ನಮ್ಮ ಊರಿನ ನಮ್ಮ ಪರಂಪರೆ, ನಮ್ಮ ಹಳ್ಳಿ ಸೊಗಡು ಇದನ್ನೆಲ್ಲ ತೋರಿಸಿದ್ವಿ. ಇನ್ನೂ ಮುಖ್ಯ ಕಾರಣದಲ್ಲಿ ನಾವು ಮಾಗಡಿಲಿ ಕೂಡ ಶೂಟಿಂಗ್ ಮಾಡಿದ್ದೀವಿ. ಈ ಸಿನಿಮಾದಲ್ಲಿ ಮಾಗಡಿಲಿ ಶೂಟಿಂಗ್ ಮಾಡಿದ್ದೀವಿ ಸರ್. ಇಲ್ಲೂ ಕೂಡ ಜಾತ್ರೆ ಎಲ್ಲ ಶೂಟ್ ಮಾಡಿದ್ದೀವಿ. ಮೇಯ್ನ್ 90 ಭಾಗ ಅವರಲ್ಲೇ ಶೂಟ್ ಮಾಡಿದ್ವಿ. ಸತತವಾಗಿ 3 ವರ್ಷ, ಯಾಕೆಂದರೆ ಸೋಮವಾರ ಸ್ಟಾರ್ಟ್ ಆಗುತ್ತೆ, ಶುಕ್ರವಾರ ಎಂಡ್ ಆಗುತ್ತೆ. ಅಷ್ಟರಲ್ಲಿ ಆ ಜನಗಳ ಸುಮಾರು ಒಂದು 5-10 ಲಕ್ಷ ಜನ ಸೇರುವಂಥ ಹಬ್ಬ ಅದು. ಅದರಲ್ಲಿ ಒಂದು 30-40 ಜನ ಆರ್ಟಿಸ್ಟ್ಗಳು, ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ. ಅವ್ರನ್ನೆಲ್ಲ ಇಟ್ಕೊಂಡು ಶೂಟ್ ಮಾಡೋದು ತುಂಬ ಕಷ್ಟ. ಆದರೆ ನಮ್ಮೂರು ಹಬ್ಬ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನೆಂಟರುಗಳು ಜಾಸ್ತಿ ಇರ್ತಾರೆ. ಆದರೂ ನಾವು ಕೇಳೋದು ಕೂಡಲೇ ಎಲ್ಲರೂ ಮನೆ ಬಿಟ್ಕೊಟ್ರು. ಎಲ್ಲ ಮನೆ ಬಿಟ್ಟುಕೊಂಡ್ಕೊಳ್ಳಿ, ಎಲ್ಲರೂ ಅವ್ರ ಮನೇಲೇ ಊಟ ಎಲ್ರಿಗೂ. ದೊಡ್ಡಣ್ಣ ಹೇಳ್ತಾ ಇದ್ರು, ಏನು ನಿಮ್ಮೂರಲ್ಲಿ ಈ ಥರ ಜನ, ಈ ಕಾಲದಲ್ಲಿ ಈ ಥರ ಜನ ಇದ್ದಾರ ಅಂತ. ಯಾಕಂದರೆ ಮನೆ ಕೊಡೋದೇ ಕಷ್ಟ. ಮನೆ ಕೇಳಕೊಂಡು ಶೂಟಿಂಗ್ ಏನು ಹೇಳ್ತಾರೆ ಅಂತಂದರೆ, ಎಷ್ಟು ಕೊಡ್ತೀರಾ, 50,000 ಕೊಡ್ತೀರಾ, 20,000 ಕೊಡ್ತೀರಾ, ಈ ಥರ ಇರುತ್ತೆ. ಯಾರೋ ₹1 ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಮನೆ ಕೊಟ್ಟೋದು. ನಮ್ಮೂರಿನ ಗ್ರಾಮಸ್ಥರಿಗೆ ಅಕ್ಕಪಕ್ಕದೆಲ್ಲ ಫುಲ್ಲು ಅಕ್ಕಪಕ್ಕ ಒಂದು 15 ಹಳ್ಳಿಯಿಂದ ಇದು ಮಾಡ್ತೀವಿ, ಹಬ್ಬ ಮಾಡ್ತೀವಿ. ಅವರು ಎಲ್ಲರ ಆಶೀರ್ವಾದದಿಂದ ಇವತ್ತು ಈ ಸಿನಿಮಾ ಈ ಮಟ್ಟಿಗೆ ಬಂದಿದೆ. ಇದನ್ನು ಇಲ್ಲಿ ನಾನು ಹೀರೋ ಅಂತೇನಿಲ್ಲ, ಈ ಊರಪ್ಪನೇ ಹೀರೋ, ಚೌಡೇಶ್ವರಿ ತಾಯಿನೇ ಹೀರೋ ಸರ್. ಇದರಲ್ಲಿ ಇದು ತುಂಬ ಒಳ್ಳೆ ಸೊಗಡಿದೆ. ದಯಮಾಡಿ ನೀವು ನಿಮ್ಮ ಪತ್ರಿಕಾ ಮಾಧ್ಯಮದಿಂದ ಮತ್ತು ಇದರಿಂದ ಮಾಡೋ ಎಲ್ಲ ತಿಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಮಾದೇಶಣ್ಣನಿಗೆ ತುಂಬ ಥ್ಯಾಂಕ್ಸ್. ಮಾದೇಶಣ್ಣ, ಲೇಟ್ ಆಯಿತು, ಸ್ವಲ್ಪ ಕೆಲಸಗಳಿರುತ್ತೆ. ಇನ್ನೂ ನಾವು ಕೂಡ ಇನ್ನೂ ಬೇರೆ ಬೇರೆ ಕಡೆ ಹೋಗಬೇಕು. ಇನ್ನೊಂದು ಈಗ ಯಾರೂ ಯಾರೆಷ್ಟು ಹೇಳೋಕ್ಕಾಗ್ತಾಯಿಲ್ಲ. ಎಲ್ಲರೂ ಬಂದಿರೋದಕ್ಕೂ ತುಂಬ ಥ್ಯಾಂಕ್ಸ್. ನಮ್ಮವ್ರನ್ನ ಜನತೆ, ನಮ್ಮ ಅಕ್ಕಪಕ್ಕದ ಊರವರಾಗಲಿ ಇದಾಗಲಿ ಎಲ್ಲರೂ ಇಷ್ಟೊಂದು ಸಹಕಾರ ಕೊಡ್ತೀರ ಅಂತ ದೇವರನ್ನ ಕೊಟ್ಟಿಲ್ಲ. ಅದಕ್ಕೆ ಈ ಸಹಕಾರ ಕೊಟ್ಟಿದ್ದು ನಾವು ಏನು ಮಾಡಿ ಇಡೀ ಕರ್ನಾಟಕಕ್ಕೆ ಹೋರ್ಡಿಂಗ್ಸ್ ಹಾಕ್ಸ್ಬಿಟ್ಟಿದ್ದೀವಿ. ಎಲ್ಲ ಜಿಲ್ಲೆ ತಾಲೂಕಿಗೂ ಕೂಡ ಹೋರ್ಡಿಂಗ್ಸ್ ಹಾಕ್ಸ್ಬಿಟ್ಟು ನಾನೊಂದು 20 ಥಿಯೇಟ್ರು, ಒಂದು 15-20 ಥಿಯೇಟ್ರು ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಇವಾಗ ಸುಮಾರು 100 ಥಿಯೇಟ್ರ್ ಆಲ್ರೆಡಿ ಆಗಿದೆ, ಇನ್ನೂ 2 ಆಗ್ತಾ ಇದೆ. ಅದು ತಾಯಿ ಕೃಪೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮೂರಿನ ಜನರ ಸಹಕಾರ, ಆಮೇಲೆ ನಮ್ಮ ಅಕ್ಕಪಕ್ಕದ ಕುಣಿಗಲ್ ತಾಲೂಕು, ಮಾಗಡಿ ತಾಲೂಕು ಆಗಿರ್ಬೋದು, ಈ ಅಕ್ಕಪಕ್ಕ ರಾಮನಗರ, ಚನ್ನಪಟ್ಟಣ, ಮಕ್ಕಳು ಎಲ್ಲರೂ ಕೂಡ ಫೋನ್ ಮಾಡಿ ಇದು ಮಾಡ್ತಾಯಿದ್ದಾರೆ. ಇನ್ನೊಂದೇನಂದ್ರೆ, ನಿನ್ನೆ ನಮಗೆ ಒಂದು ದೊಡ್ಡ ಬಿಗ್ ಆಫರ್ ಬಂತು, ಸಿನಿಮಾ ಕೊಟ್ಬಿಡಿ ನಮಗೆ ಅಂತ ಅಂದ್ಬಿಟ್ಟು ಒಬ್ಬರು ತೆಲುಗು ರೈಟ್ಸವರು, ಆಲ್ ರೈಟ್ಸ್ ಕೊಡಿ ಅಂತ. ನಾವೇನು ಕೊಡೋಕ್ಕೆ ಹೋಗಿಲ್ಲ ಇಲ್ಲಿವರೆಗೆ. ಯಾಕಂದರೆ ಇಷ್ಟೇ ಕಷ್ಟಪಟ್ಟಿದ್ದೀವಿ. ಚೌಡೇಶ್ವರಿ ಮೇಲೆ ಹಾಕ್ಬಿಟ್ಟು ರಿಲೀಸ್ ಮಾಡಿ ಏನು ಬೇಕಾದ್ರೂ ಆಗ್ಬೋದು. ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ದಯಮಾಡಿ ಎಲ್ಲ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.